ನಮ್ಮ ವೈಯಕ್ತಿಕವಾಗಿ ನನಗೆ ಬಹಳ ಆಸೆ ಇದೆ. ಈ ಮೈತ್ರಿ ಹಾಲಲ್ಲಿ ಸಕ್ಕರೆ ಹಾಕಿದಾಗ ಹಾಲಲ್ಲಿ ಉಪ್ಪು ಹಾಕಿದಂಗೆ ಈ ಮೈತ್ರಿ ಆಗಬಾರ್ದು. ಎಲ್ಲರೂ ಕೂಡಿ ಹಾಲು ಸಕ್ಕರೆ ಕೂಡಿದಾಗ ಹಂಗ ಹಾಲಿಗೂ ರುಚಿ ಬರ್ತದ, ಸಕ್ಕರೆದ ಪರಪದು ಅದರ ಉದ್ದೇಶವೂ ಚಲೋ. ಹಾಗಾಗಿ ಗುರುರಾಜ್ ಅವರು ಹೇಳಿದ್ದು ಸತ್ಯ. ಅವರು 16ನೇ ತಾರೀಕು ಸಭೆ ಕರೆದಿದ್ರು, ಆದ್ರೆ ನನಗೆ 14ನೇ ತಾರೀಕು ಬೇಡ ಅಂತ ಹೇಳಿ ನಾನು ಮುಂದೆ ಅದು ಏನ್ ಹಾಕಿ ಇವತ್ತು ಇಷ್ಟು ದೂರ ಸಭೆ ಮುಂದಕ್ಕೆ ಹೋಗ್ತಕ್ಕಂಥ. ಆದ್ದರಿಂದ ನಾವೆಲ್ಲರೂ ಕೂಡಿ ಮುಂಬರುವ ದಿವಸದಲ್ಲಿ ಕೆಲಸ ಮಾಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ನಾನು ನಿಮ್ಗೆ ಕೊಡ್ತೇನೆ. ಈಗ ಬರ್ತಾವ ಈ ಸುಳ್ಳು ಕಾಂಗ್ರೆಸ್ಸಿಗರನ್ನ, ಕಳ್ಳ ಕಾಂಗ್ರೆಸ್ಸಿಗರನ್ನ ಇವ್ರನ್ನ ನಾವು ಮನೆಗೆ ಕಳಿಸ್ಬೇಕು, ಒಟ್ಟಾಗಿ ಹೋರಾಟ ಮಾಡುವ ಸಂಕಲ್ಪವನ್ನು ಮಾಡೋಣ. ದೇವೇಗೌಡರು ಸಹಿತ ಬಹಳ ವರ್ಷಗಳಿಂದ ಪಾರ್ಲಿಮೆಂಟ್ ನಲ್ಲಿ ಅವರು ಇದ್ದಾರೆ. 2004ರಲ್ಲಿ ಅವರು ಪಾರ್ಲಿಮೆಂಟ್ ನಲ್ಲಿ ಇದ್ದರು. ಈಗ ಮೊನ್ನೆ ಪುನಃ ರಾಜ್ಯಸಭೆಗೆ ಬಂದಿದ್ದಾರೆ. ಇತ್ತೀಚೆಗಂತೂ ನನಗೆ ಬಹಳ ಸಿಗ್ತಾ ಇರ್ತಾರೆ, ಯಾಕಂದ್ರೆ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇರೋದ್ರಿಂದ ಸಿಗ್ತಾ ಇರ್ತಾರೆ. ಅಂದ್ರೆ ನಾವು ಅವ್ರ ಇಲ್ಲಿಂದಲ್ಲಿ ಹೋಗಿ ನಾವು ಭೇಟಿಯಾಗಿರ್ತೀವಿ. ಈ ವಯಸ್ಸಿನಲ್ಲಿ ಅವರ ಛಲ ಮಾತನ್ನು ನಾನು ಬಹಳ ಮೆಚ್ಚಿಕೊಂಡೆ. ಈಗೂ ಹೇಳ್ತಾರೆ, ಪಾರ್ಟಿ ಕಟ್ತೀನಿ, ಪಾರ್ಟಿ ಅಧಿಕಾರಕ್ಕೆ ತರ್ತೀನಿ. ಸೊ ಇಂಥ ಒಬ್ಬ ಛಲಗಾರ. ಹಾಗಾಗಿ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ, ಕಾಂಗ್ರೆಸ್ ಪಾರ್ಟಿ ಯಾವುದೇ ರೀತಿಯಾದಂಥ ಕೊಟ್ಟ ಮಾತನ್ನು ಸರಿಯಾಗಿ ಪಾಲನೆಯನ್ನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಇದು ನೀವು 100% ಪಕ್ಕ. ನಿಮಗೆ ಅಂದಾಜಿರ್ಲಿಕ್ಕಿಲ್ಲ. ಬೇರೆ ಬೇರೆ ಸ್ಕೀಮು, ಅದು ಇದು ಸ್ಕ್ಯಾಮು, ಇವೆಲ್ಲ UPA ಕಾಲದಾಗ ಆಗಿದ್ದು. ಯಾವ ಭ್ರಷ್ಟಾಚಾರ ಬಹಳ ಆಗಿತ್ತಂತ ಅಷ್ಟೊಂದು ಮಾತ್ರ ನಿಮ್ಗೆ ಗೊತ್ತದ. 10 ವರ್ಷದಾಗ 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ. 12 ಲಕ್ಷ ಕೋಟಿ ರೂಪಾಯಿ. ನನಗೊಮ್ಮೆ ಕೇಳಿದ್ರು, 12 ಲಕ್ಷ ಕೋಟಿ ಅಂದ್ರೆ ಪೂಜೆಯರು ಎಷ್ಟು ಬರೀತೀರಿ? ನಾಳಿದೆ 12 ಬರೀ. ಆಮೇಲಿಂದ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಬರೆಯಕ್ಕೆ ಚಾಲೂ ಮಾಡು, ಮನಮೋಹನ್ ಸಿಂಗ್ ಅವ್ರ ಮನೆಗೆ ಹೋಗಿ ಮುಗಿತೈತೆ ಅಂತ ಹೇಳಿ. ಅಷ್ಟು ದೊಡ್ಡ ಮೊತ್ತದ ಭ್ರಷ್ಟಾಚಾರವನ್ನು ಮಾಡಿದರು. ನಿಮಗೆ ನಾನು ನಮ್ಮ ಪಕ್ಷದ ಪರವಾಗಿ, JDS ಪರವಾಗಿ ಏನೋ ಖುಷಿ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. UPA ಕಾರಣದಿಂದ, 10 ವರ್ಷದ UPA ಕಾರಣದಿಂದ ನಮ್ಮ ದೇಶದಲ್ಲಿ, ನಮ್ಮ ದೇಶ ಕನಿಷ್ಠ 20 ವರ್ಷ ಹಿಂದಕ್ಕೆ ಹೋಯ್ತು, ಮುಂದಕ್ಕೆ ಹೋಗೋದು ಬಿಡು. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಮತ್ತೆ ಪರಿಸ್ಥಿತಿನೂ ಹಂಗೈತಿ. UPA ಕಾಲದಾಗಂತೂ ಯಾರಿಗೆ ಪೊಲಿಟಿಕಲ್ ಪವರ್ ಇತ್ತು ಅವರಿಗೆ ಜವಾಬ್ದಾರಿ ಇರಲಿಲ್ಲ. ಸೋನಿಯಾ ಗಾಂಧಿ ಅವರು ಅವ್ರ ಮನಸ್ಸಿಗೆ ಬಂದಂಗೆ ಏನೇನೋ ಮಾಡ್ತಿದ್ರು. ಯಾರಿಗೆ ಜವಾಬ್ದಾರಿ ಇತ್ತು ಅವ್ರಿಗೆ ಪೊಲಿಟಿಕಲ್ ಪವರ್ ಇಲ್ಲ. ಮನಮೋಹನ್ ಸಿಂಗ್ ಅವರು ಅವ್ರಿಗೆ ಅಧಿಕಾರ ಇತ್ತು, ಜವಾಬ್ದಾರಿ ಇತ್ತು, ಅಧಿಕಾರ ಇರಲಿಲ್ಲ. ಇವರಿಗೆ ಜವಾಬ್ದಾರಿ ಇರಲಿಲ್ಲ, ಎಲ್ಲ ಅಧಿಕಾರಿ ಇವ್ರ ಕಡೆ. ಹೀಗಾಗಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ,
ದೇಶದಲ್ಲಿನ ರಸ್ತೆಗಳ ಪರಿಸ್ಥಿತಿ ಅಂದ್ರೆ ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇ ಪರಿಸ್ಥಿತಿ ವಾಜಪೇಯಿ ಬರೋದಕ್ಕ ಮೊದಲು ಈ ದೇಶದಾಗ 4 ಲೇನ್ ಇರಲೇ ಇಲ್ಲ. ವಾಜಪೇಯಿ ಬಂದ ನಂತರ 4 ಲೇನ್ ಮಾಡಿ ಶುರು ಮಾಡಿದ್ವಿ. ವಾಜಪೇಯಿ ಬರೋಕ್ಕಿಂತ ಮೊದಲ ದಿವಸಕ್ಕೆ 1-2 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗ್ತಿದ್ದು ದೇಶದಾಗ. ವಾಜಪೇಯಿ ಅವ್ರ ಕಾಲದಾಗ ಅದು 10-11 ಕಿಲೋಮೀಟರ್ ಆಗಿತ್ತು. ಇದು ರೆಕಾರ್ಡ್ ಐತೆಲ್ಲ, ಯಾವುದೋ ಹಂಗ ಬೋಗಸ್ ಭಾಷಣ ಏನು ಮಾಡೋದಿಲ್ಲ. ನಾವು ಬಿಟ್ಟ ನಂತರ ಮತ್ತೆ ಅದು 7-8 ಕಿಲೋಮೀಟರ್ ಇಳಿಸಿಟ್ಟಿದ್ರು. ಇವತ್ತು ನಮ್ಮ ದೇಶದೊಳಗ ಪುನಃ ನಾವು ಬಂದ ನಂತರ ಮೋದಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷದಲ್ಲಿ ಎವರೇಜ್ ಪ್ರತಿ ದಿವಸ 27 ಕಿಲೋಮೀಟರ್ ಬಹಳ ಜನ ನವಲಗುಂದ ತಾಲೂಕಿನವರು ಅಣ್ಣಿಗಿರಿ ಅವರು ಬಂದಾರ. ನಮ್ಮ ಇವ್ರ ಭಾಷಣ ಹೊಡೆದ್ರಿ ಈಗ ದಲ್ಲೂರವರು ಬಹಳ ನಮ್ಮ ಹಳೆ ದೋಸ್ತರು ಅವರು ABVP ಅಂತ ತಯಾರಾದ ಕಲ್ಲೂರಿಗೆ ಕೇಳ್ರಿ, ಇಲ್ಲಿ ಗುರುಕಾರು ಇದ್ದಾರೆ. ಹಂಗ ಮೊದಲ ಅಣ್ಣಿಗಿರಿಯಿಂದ ಹುಬ್ಬಳ್ಳಿ ಬರಕ್ಕೆ ಎಷ್ಟೊತ್ತಾಕಿತ್ತು, ಈಗ ಎಷ್ಟಾಕತ್ತೆ. ಇಲ್ಲೇ ಹುಬ್ಬಳ್ಳಿಗೆ ಇನ್ನೊಂದು ಓಡಿ ಹೋದಂಗೆ ಆಗೈತಿ ಈಗ, ಹೌದಲ್ಲ? 20-25 ನಿಮಿಷದಾಗ ಹೋಗ್ತೀವಿ. ನಿಮಗ ಮೊದಲು ಹೆಂಗ್ ನಡೀತಿತ್ತು, ಈಗ ಹೆಂಗ್ ನಡೀತಿತ್ತು ಅಂತ ಹೇಳ್ತಾರೆ. ನಾನು 2004ರಿಂದ ಉದ್ದಾಡ್ಕೊತ ಇದ್ದ. 2004 MP ಅದ. ಇದಕ್ಕೆ TR ಬಾಲು ಅವರು ಮಂತ್ರಿ ಇದ್ರು, ಆಸ್ಕರ್ ಫರ್ನಾಂಡಿಸ್ ಮಂತ್ರಿ ಇದ್ರು, ಬೇರೆ ಬೇರೆದವ್ರು ಮಂತ್ರಿ ಇದ್ರು. ನಾನು ಅವ್ರಿಗೆ ಹೋಗಿ ಭೇಟಿಯಾಗಿದ್ದೆ. ಮೋದಿ ಸರ್ಕಾರಕ್ಕೂ ಬೇರೆ ಸರ್ಕಾರಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೇನೆ. ನಾನು ಹೋಗಿ ಭೇಟಿ ಆಗ್ತಿದ್ದೆ. ಇಲ್ರಿ ನಮ್ದು ಗದಗ ತನಕ ರೋಡ್ 4 ಲೇನ್ ಮಾಡ್ರಿ ಅಂತ ಹೇಳ್ತಾರೆ. ಅವ್ರು ನನಗೆ ಉತ್ತರ ಬರೀತಿದ್ರು. ಏನು ಉತ್ತರ ಬರೀತಿದ್ರಂದ್ರ, ಅಲ್ಲೇ ಟ್ರಾಫಿಕ್ ಅಷ್ಟಿಲ್ಲ, ವೆಹಿಕಲ್ ಡೆನ್ಸಿಟಿ ಅಂತ ಕರೀತಾರೆ ಇಂಗ್ಲಿಷ್ದಾಗ. ವೆಹಿಕಲ್ ಡೆನ್ಸಿಟಿ ಅಷ್ಟಿಲ್ಲ, ಅದಕ್ಕೆ ಅದು ನಮ್ಮ ನಾರ್ಮ್ಸ್ದಾಗ ಬರುದಿಲ್ಲ. ನಮ್ಮ ಸರ್ಕಾರ ಬಂದ ನಂತರ ನಾನು ಗಡ್ಕರಿ ಅವ್ರಿಗೆ ಒಂದು ಲೆಟರ್ ಕೊಟ್ಟೆ. ಗದಗ ತನಕ ರಸ್ತೆ ನೀವು 4 ಲೇನ್ ಮಾಡಿ ನಡು ಡಿವೈಡರ್ ಅದು ಹಾಕ್ರಿ. ಹುಬ್ಬಳ್ಳಿ ಧಾರವಾಡಕ್ಕೆ ಅದು ಬಹಳ ಹತ್ತಿರದಂತಹ ಒಂದು ಊರು, ಒಟ್ಟಾರೆ ಬೆಳವಣಿಗೆಗೆ ಅನುಕೂಲ ಆಗ್ತದ ಅಂತ ಗಡ್ಕರಿ ಅವರು ಹೇಳಿದ್ರು. ಒಂದು 8 ದಿವಸ ಬಿಟ್ಟು ನಾನು ಪಾರ್ಲಿಮೆಂಟ್ನಾಗ ಕೊಟ್ಟಿದ್ದೆ, ಚೇಂಬರಿಗೆ ಬಾ ಅಂತ. ಚೇಂಬರ್ಗೆ ಹೋದಾಗ ನನ್ನ ಪತ್ರ ನೋಡಿ ಅಧಿಕಾರಿಗಳು ಅವತ್ತೇನು ಉತ್ತರ ಕೊಟ್ಟಿದ್ರಲ್ಲ ಅದ ಉತ್ತರ ತಯಾರಿ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಯ್ತಲ್ಲ? UPA ಕಾಲದಾಗ ಏನು ಉತ್ತರ ಬರೆದಿಲ್ಲ, ನಾರ್ಮ್ಸ್ ಇಟ್ ಡಸಂಟ್ ಕವರ್ ಅಂಡ್ ದಿ ನಾರ್ಮ್ಸ್ ಅಂತ ಬರೆದಿರ್ತೀವಿ. ಲಾಸ್ಟಿಗೆ ಮತ್ತೊಂದು ಇದು ಬರೀತಾರ, ಐ ಹೋಪ್ ಯು ಅಪ್ರಿಷಿಯೇಟ್ ದಿ ಪೊಸಿಷನ್. ಗಡ್ಕರಿ ಅವರು ಹಿಂಗೆ ಪತ್ರ ಬರದಾರ್ಪನ ಇನ್ನೂ ಸಹಿ ಮಾಡಿಲ್ಲ ನೋಡ್ ಅಂತದ. ನನಗೆ ಗಡ್ಕರಿ ಅವರಿಗೆ ಬಹಳ ಸ್ನೇಹ. ಈ ಪತ್ರ ನೋಡೋಣ, ನಾಳೆ ಗಡ್ಕರಿ ಸಾಹೇಬರು ಈ ಪತ್ರ ಹಿಂದೂ ಹೀಗ ಬರ್ದಾರ ಅಂತಂದೆ. UPA ಕಾಲದಾಗ ಹೀಗ ಬರ್ದಾರ ಅಂತಂದೆ. ಹೌದಾ ಅಂತ, ಹೌದು ಹೀಗ ಬರ್ದಾರ, ಇದೇ ಶಬ್ದ ಎಲ್ಲ ಇವ ಅಂತ. ಸಹಿ ಮಾಡೋರೊಬ್ಬರೇ, ನೀವು ಬೇರೆ ಅಂತ. ಹಂಗಾರೆ ನಾ ಸಹಿ ಮಾಡೋದು ತಡೆಯೋದು. ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ರು. ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇದು ಚೇರ್ ಹಾಕಲಿ. ನಮ್ಮ ವೀರಭದ್ರಪ್ಪ ಹಾಲರ್ವಿ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಾಯಂಕಾಲ ಮೀಟಿಂಗ್ ಕರೆದು, ಮೀಟಿಂಗ್ದಾಗ ಅಧಿಕಾರಿಗಳು ಹೇಳಿದ್ರಿ ಇಲ್ರಿ ಅವಾಗ ಅದಕ್ಕೆ NH 63 ಅಂತಿದ್ರು. ಇದು ಚೇಂಜ್ ಆಗೈತೆ ನಂಬರ್. NH 63 ಇಂದ ಅಲ್ಲೇ ಅಷ್ಟು ವೆಹಿಕಲ್ ಓಡಾಡೋದಿಲ್ಲ, ಅದು 4 ಲೇನ್ ಮಾಡಕ್ ಆಗುದಿಲ್ಲ ಅಂತಂದ್ರೆ
ಅವ್ರೇನೋ ಒಂದು ತಾಸಿಗೆ 8,000 ಅಂತ ಏನೋ ಹೇಳಿದ್ರ, ಒಂದು 7-8 ಸಾವಿರ ಹಿಂಗೇನೋ ಹೇಳಿದ್ರ. ಗಡ್ಕರಿ ಅವರಂದ್ರ ಆ ನಾರ್ಮ್ಸ ಕೆಳಗೆ ತಗೊಂಡ್ಬಿಡು ಅಂತ ಹೇಳಿದ್ರು. ಆ ನಾರ್ಮ್ಸ ಚೇಂಜ್ ಮಾಡಿಬಿಡು ಅಂತ ಹೇಳಿದ್ರು. ಅಲ್ಲಿ 8,000 ಅಂದ್ರೆ 8,000 4 4 ಲೈನ್ ಮಾಡೋದನ್ನ ಬರೀ ಅಂತ. ಅಧಿಕಾರಿಗಳು ಬಹಳ ಸಣ್ಣ ಇರ್ತಾರೆ, ಇಡೀ ದೇಶದಾಗ ಮಾಡೋದಕ್ಕೆ ನೋಡ್ರಿ, ನಾ ಇಡೀ ದೇಶದಾಗ ಮಾಡ್ತೀನಿ ಬರೀನಿ ಅಂತ. ನಮ್ಮ ಒಂದು ಗದಗ ರಸ್ತೆಯಿಂದ ಗುರುರಾಜ ಇಡೀ ದೇಶದೊಳಗ ಎಲ್ಲಾ ಕಡೆ ಶುರುವಾದ ರಸ್ತೆ 4 ಲೈನ್ ಇದ್ದು, 6 ಲೈನ್, ಸಿಂಗಲ್ ಲೈನ್ ಇದ್ದಿದ್ದು 4 ಲೈನ್. ಇದು ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಅವರು ಈ ಪ್ರಹ್ಲಾದ್ ನನ್ನ ಮುಂದೆ ಬಂದು ಕೂತಾನ, ಬಹಳ ಇಂಪಾರ್ಟೆಂಟ್ ರಸ್ತೆ ಅದ, ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ಎಲ್ಲಾ ಕಡೆ ಸಮಸ್ಯೆ ಆಗ್ತದೆ, ಎಲ್ಲಾ ಕಡೆ ಮಾಡ್ತೀನಿ ಅಂತ. ಮೋದಿ ಅವರು ಬರೀ ಫೋನ್ ಮೇಲೆ ಹೇಳಿದ್ರು, ಮಾಡಿವಿರಿ ಎಲ್ಲಾ ಕಡೆ ನಾ 4 ಲೈನ್ ಮಾಡಿಬಿಟ್ಟು ಎಲ್ಲಿ ಆಕ್ಸಿಡೆಂಟ್ ಆಗಿಲ್ಲ. ಆಮೇಲಿಂದ ಈ ರಸ್ತೆ ಮುಂದೆ ಎಲ್ಲಿ ಹೋಗ್ತದೆ ಅಂತ ಕೇಳಿದ್ರು. ನಾ ಹೇಳಿದೆ ಮುಂದೆ ಹೊಸಪೇಟೆಗೆ ಹೋಗ್ತದೆ, ಹೊಸಪೇಟೆಯಿಂದ ಗುತ್ತಿಗೆ ಹೋಗ್ತದೆ ಅಂತ ಹೇಳಿದೆ. ಗಡ್ಕರಿ ಅವರು ನಮ್ಗಿಂತ ಬಹಳ ಸೀನಿಯರ್ ಇದ್ದಾರೆ, ಬಹಳ ದೋಸ್ತಿರ್ಲು ಇದ್ದಾರೆ. ಅಲ್ಲೋ ಇಂಥ ಹುಚ್ಚತನ ಯಾಕೆ ಮಾಡ್ತೀವಿ, ಬರೀ ಗದಗ ಯಾಕೆ ಕೇಳ್ತೀವಿ, ಪೂರಾ ಹೊಸಪೇಟೆ ತನಕ ನಿಮ್ ರಾಜ್ಯದ ಕೇಳೋ ಮುಂದಿನ ಅಲ್ಲಿ MP ಕಡೆ ಕೊಡಿ, ಅದನ್ನು ಮಾಡಿಬಿಡೋಣ. ಪೂರಾ ಹೊಸಪೇಟೆ ತನಕ ರಸ್ತೆ, ಸಿಮೆಂಟ್ ರಸ್ತೆ, ಸರ್ವಿಸ್ ರಸ್ತೆ, ಅದು ಎಲ್ಲ ಬರುತ್ತವ. ಇಂಥ ಅನೇಕ ಉದಾಹರಣೆಗಳನ್ನ ಹೇಳ್ಬೋದು ನಾವು. ಬೈಪಾಸ್ ಏನ್ ಕಾರಣದಿಂದ ಹಿಂದಿದ್ದಂತ ಸರ್ಕಾರ 2000 ಇಸ್ವಿಯೊಳಗ 25 ವರ್ಷ ತನಕ ಬೈಪಾಸ್ ಟಚ್ ಮಾಡೋದಿಲ್ಲ ಅಂತ ಬರ್ದು ಕೊಟ್ಟಿದೆ. ಅದ 25 ವರ್ಷ, 2024 ಅದು ಮುಗಿತಿತ್ತು. 2024 ತನಕ ಡಿಸೆಂಬರ್ 31 ತನಕ ನಾ ಟಚ್ ಮಾಡಕ್ ಕೊಡೋದಿಲ್ಲ ಅಂತ ನಾವು ಗಿಣಿ ಅಂತ ಇವ್ರಿಗೆ ಗೊತ್ತೈತಿ. ನಾನು ಹೇಳ್ಕೊಂಡು ದಿಲ್ಲಿಗೆ ಹೋದೆ, ಗಡ್ಕರಿ ಅವರು ಮುಟ್ಟಿಸಿದೆ. ಗಡ್ಕರಿ ಅವರು ಹೇಳಿ ಬಹಳ ಸಂಭಾಳಿ ತಿಳಿಸಿ ಹೇಳಿದ್ರು. ಆಮೇಲೆ ಅವ್ರ ಭಾಷಾದಾಗ ಹೇಳಿ ಆಮೇಲಿಂದ ಈಗ ರಸ್ತೆ ಶುರು ಆಗೈತಿ. ಇನ್ನು 6 ತಿಂಗಳದಾಗ 6 ಲೇನ್ ಕಂಪ್ಲೀಟ್ ಆಗ್ತದೆ ಬೈಪಾಸ್. ಕಲಗಟ್ಟಿಗೆ ಅಂತ ನೋಡಿರಿ ಯಾವ ರೀತಿ ಬೈಪಾಸ್ ಅವ, ದೊಡ್ಡ ದೊಡ್ಡ ಊರಾಗಿಲ್ಲ ಆ ರೀತಿ ಅಂಡರ್ ಪಾಸ್. ಈ ಕಲಗಟ್ಟಿಗೆ ತನಕ 4 ಲೈನ್ ಮಾಡ್ತಾ ಇದ್ವಿ. ಆಲ್ರೆಡಿ ಅಂಚಡಿಗೆ ತನಕ ಮಾಡೀವಿ. ಕಲಗಟ್ಟಿಗೆ ತನಕ ಫಾರೆಸ್ಟ್ ಸಮಸ್ಯೆ ಆಗೈತಿ. ಇಲ್ಲ ಅಂತಂದ್ರೆ ಅದನ್ನು ನಾವು ಮಾಡಕ್ಕೆ ಈಗ ದುಡ್ಡು ಸ್ಯಾಂಕ್ಷನ್ ಮಾಡ್ತಿದ್ವಿ. ಫಾರೆಸ್ಟ್ ಪ್ರಯತ್ನ ನಡೆದೈತಿ. ಎಲ್ಲಿ ರೈಲು, ರೋಡು, ನೀರು ಮತ್ತು ಕರೆಂಟ್ ಇರ್ತೈತಿ ಆ ಭಾಗ ಅಭಿವೃದ್ಧಿ ಆಗ್ತದೆ. ನೀವಾಗ ಫ್ಯಾಕ್ಟ್ರಿ ಮಾಡ್ರಿ ಅಂತಂದ್ರೆ ಯಾರು ಮಾಡೋದಿಲ್ಲ. ಸೊ ಈಗ ಹುಬ್ಬಳ್ಳಿ ಧಾರವಾಡಕ್ಕೂ ಸಹಿತ ಅದು ಒಂದು ನಮ್ಮ ಗುರುರಾಜ್ ಅವರು ಹೇಳಿದಾಗ ಅದು ಒಂದು ದುರ್ದೈವ. ನಾವು ದುಡ್ಡು ಕೊಡ್ತಿದ್ದೇವೆ, ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾ ಇದ್ದೀವಿ ಇಂಪ್ಲಿಮೆಂಟ್ ಮಾಡೋರಿಗೆ. ಕುಡಿ ನೀರಿಗೆ ದುಡ್ಡು ಕೊಟ್ಟಿವಿ ನಾವು 24 ತಾಸು ಮಾಡೋಣ ಹಂಗೆ ಗುಂಟುಕೋತ್ ನಡೆದತ್ತದ. ಅದೇ ರೀತಿ ಈಗ ಧಾರವಾಡ ಜಿಲ್ಲೆಕ ಹರ್ ಘರ್ ನಲ್ ಜಲ್ ಯೋಜನೆ ಒಳಗ ಎಲ್ಲಾ ಮನಿ ಪೈಪ್ ಲೈನ್ ಹಾಕೋದಾಗ ಯಾವ್ಯಾವ್ದು ನಿಮ್ಮಲ್ಲೆಲ್ಲ ಅದಕ್ಕೆಲ್ಲ ದುಡ್ಡು ಭಾರತ ಸರ್ಕಾರದ್ದು. ನಾನು ಮೋದಿ ಸಾಹೇಬ್ರಿಗೆ ಹೇಳಿದ ಒಂದು ದಿವಸ, ನಮ್ಮಲ್ಲಿ ಕೆಲವು ಹಳ್ಳಿಗೆ ಸೋರ್ಸ್ ಆಫ್ ವಾಟರ್ ಪ್ರಾಬ್ಲಮ್ ಐತಿ, ಬರೀ ಪೈಪ್ ಹಾಕಿ ಏನ್ ಮಾಡೋದಂತ ಈಗ ಮಾಡ್ಬೇಕೇನಂತ ಅಂದ್ರು. ನಾನು ಹೇಳಿದೆ ನಮ್ಮಲ್ಲಿಂದ ಹೆಂಗ ಹುಬ್ಬಳ್ಳಿ ಮಲಪ್ರಭಾ ನೀರು ಕೊಡ್ತೀವಿ ಹಂಗ ಎಲ್ಲಾ ಹಳ್ಳಿಗೂ ಮಲಪ್ರಭಾ ನೀರು ಕೊಡ್ತೀವಿ. ಮೋದಿಯವರು ಜಲಶಕ್ತಿ ಮಂತ್ರಿಗೆ ಸೆಕ್ರೆಟರಿಗೆ 19ನೇ ಇಸ್ವಿಯೊಳಗೆ ನೀ ಕರೀಶ್ ಮಾತಾಡ, ನಾನು ಅದಕ್ಕೆ ಮುಂದೆ ನೋಡ್ತೀನಿ ಅಂತ ಹೇಳಿ. ನಾನು ಜಲಶಕ್ತಿ ಮಂತ್ರಿನೂ ರಾಜಸ್ಥಾನದವರು, ಹಂಗೆ ಕಂಪೇರಿಟಿವ್ಲಿ ನನಗೆ ಜೂನಿಯರ್ ಇರ್ತಾರೆ. ನಾನು ರಾಜಸ್ಥಾನದ ಇನ್ಚಾರ್ಜ್ ಇದ್ದೇನೆ, ಗೊತ್ತಿರಬೇಕು. ಅವಾಗ ನಾನು ಕರೆಸಿದೆ, ಸೆಕ್ರೆಟರಿನೂ ಕರೆಸಿದೆ. ಮಲಪ್ರಭಾದಿಂದ ಎಲ್ಲ 300-400 ಚಿಲ್ಲರೆ ಹಳ್ಳಿಗೆ ನೀರು ಕೊಡಬೇಕಂತ ಹೇಳಿದಾಗ 1400 ಕೋಟಿ ರೂಪಾಯಿ ಕೊಟ್ಟಿವಿ ನಾವು. ಈಗ ಅಲ್ಲಿಂದ ಪೈಪ್ ಲೈನ್ ಹಾಕಿ ಕಲಿಸ್ಬಿಡೋದು. ನಾನು ಈ ವಿಷಯ 2 ವಿಷಯಕ್ಕೆ ನಾನು ನಿಲ್ಲಿಸ್ತೀನಿ, ಜಾಸ್ತಿ ಭಾಳ ಇನ್ನೂ ಆಗ್ಯಾವ ಯಾವುದು ಹೇಳಲಿಕ್ಕೆ ಹೋಗಲ್ಲ.
ನಾನು ಯಾಕೆ ಹೇಳಿದೆ ಅಂದ್ರೆ ಅವರಂದ್ರೆ ಭ್ರಷ್ಟಾಚಾರ, ಭಾರತೀಯ ಜನತಾ ಪಾರ್ಟಿ ಜನತಾದಳ ಅಂತಂದ್ರೆ ಅಭಿವೃದ್ಧಿ ಡೆವಲಪ್ಮೆಂಟ್ ವರ್ಕ್ ಕರ್ನಾಟಕದ ಸರ್ಕಾರದಾಗ ಆಗಿರೋದು ಜನತಾ ಸರ್ಕಾರ ಇದ್ದಾಗ, ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ. ಇನ್ನ ಅಂದ್ರೆ ಇವರಂದ್ರೆ ಬರೀ ಭ್ರಷ್ಟಾಚಾರ, ಸ್ವಜನ ಪಕ್ಷ. ಅದಕ್ಕೆ ಎಲ್ಲ ಚುನಾವಣೆಗಳಲ್ಲಿ ನಾವು ಒಟ್ಟಿಗೆ ಹೋಗೋಣ, ಮುಂದೆ ಬರುವಂತ LPTP ಒಳಗೂ ಒಟ್ಟಿಗೆ ಹೋಗೋಣ, ನಿಮ್ಮನ್ನೆಲ್ಲ ಗೆಲ್ಲಿಸೋ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಈಗ ಎಲ್ಲರೂ ಹೊಂದಾಣಿಕೊಂಡು ನಿಮ್ಮ ತಾಲೂಕಾ ಪದಾಧಿಕಾರಿಗಳ, ಜಿಲ್ಲಾ ಪದಾಧಿಕಾರಿಗಳ ನಂಬರ್ನ ನಮ್ಗೆ ಕೊಟ್ರಿ, ನಮ್ಮ ಜಿಲ್ಲಾ ಅಧ್ಯಕ್ಷರು ಕೊಟ್ರಿ, ನಗರ ಪ್ರದೇಶದೊಳಗೆ ನಮ್ಮ ತಿಪ್ಪಣ್ಣ ಮಜ್ಜಿಗೆ ಕೊಟ್ರಿ. ನಾವು ಅವ್ರನ್ನ ಇವ್ರನ್ನ ಕೋಆರ್ಡಿನೇಷನ್ ಮಾಡಿ ಏರಿಯಾ ಹಂಚೋದು ಬೇಡ. ಯಾರನ್ನಂದ್ರೆ ನಮಗೊಂದಿಷ್ಟು ಏರಿಯಾ ಕೊಡು, ನಿಮ್ಗೊಂದು ಏರಿಯಾ ಕೊಡು, ಹಂಗೆ ಆಗುದಿಲ್ಲ. ಇಬ್ಬರು ತಂಡವಾಗಿ, ಇಬ್ಬರು ಒಂದು ತಂಡವಾಗಿ ಎಲ್ಲ ಕಡೆ ಕೆಲಸ ಮಾಡೋಣ. ಅದಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಯಾಕಂದ್ರೆ ಇಲ್ಲಿ ಕೂತಂತವ್ರು ಅನೇಕರು, ಯಾರೋ ತಪ್ಪು ಭಾವಿಸ್ಬೇಡ್ರಿ, ಅಲೈನ್ಸ್ ಇಲ್ಲ ಅಂದ್ರೂ ನಾನು ಚುನಾವಣೆ ಮಾಡಿದವರು ಇದ್ದಾರೆ. ಹೌದಲ್ಲ ಶಾಮಗ್ರೆ? ಎಂದು ಗುರುವರು ಮಾಡ್ಯಾರ ಎಲೆಕ್ಷನ್ ನಡು ಬಿಜೆಪಿನೇ ಸೇರಿದ್ರು. ಗಂಗಾಧರ ಕೊಟ್ರೆ ಅವಾಗಲೂ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಯಾಕ್ರೆ ಪ್ರಕಾರ ಅದ್ರ ನಮ್ಮ ಚುನಾವಣೆ ಮಾಡಿದ್ರೆ ಅದಕ್ಕೆ ಎಲ್ಲರೂ ನಾವು ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಮತ್ತಿದೂ ಒಂಥರ ರೂಢ ಇದ್ದದ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ. ನಿಮ್ಮ ಆಫೀಸ್ ಬೇರೆಯವ್ರಿಗೆ ಕೊಟ್ರೆ ನಮ್ಮ ಆಫೀಸ್ ಬೇರೆಯವ್ರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳೋಣ ಅಂತ. ಗುರಿಕಾರ 2 ಜಿಲ್ಲಾ ಕೋಆರ್ಡಿನೇಟ್ ಮಾಡ್ರಿ. ಇವತ್ತು ಇಲ್ಲಿ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಬಂದಿಲ್ಲ, ಏನೋ ಮೀಟಿಂಗ್ ಅದ ಅಂತ, ಅವ್ರನ್ನ ಕೋಆರ್ಡಿನೇಟ್ ಮಾಡ್ರಿ. ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ. ಎಲ್ಲರೂ ಕೂಡಿ ಕೆಲಸ ಮಾಡಿ ನಮ್ಮ ಜಿಲ್ಲೆಯನ್ನು ಬರುವ ದಿವಸದೊಳಗೆ ನನಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳ್ತಾ ಇದ್ದಾರೆ, ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಂದಾರ ಅಂತೇಳಿ. ಆದ್ರೆ ಇವತ್ತು ಜನತಾದಳದವ್ರ ಜೊತೆಗೆ ನಮ್ಮ ಮಾತುಕತೆ ಇದ್ರಿಂದ ಜಾಗ ಕಮ್ಮಿ ಇದ್ರಿಂದ ಅವ್ರನ್ನ ಕರೆದಿರಲಿಲ್ಲ. ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು, ನನಗೆ ಬೇರೆ ಕಾರ್ಯಕ್ರಮ, ಜಿಲ್ಲಾ ಅಧ್ಯಕ್ಷರು ಗುರಿಕಾರ ಅವರು, ತಾಲೂಕಾ ಅಧ್ಯಕ್ಷರು ಇವ್ರ ಜೊತೆಗೆ ಒಂದು ಸತ್ಯಕ್ಕೆ ಚರ್ಚೆ ಮಾಡಿಸಿ ನೀವು ಮುಂದುವರಿರಿ. ಉಳಿದಂತೆ ನಿಮ್ಮ ಯಾವುದೇ ಸಮಸ್ಯೆಗೆ ನಾ ಸದಾ ಕಾಲಕ್ಕೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಭರವಸೆ. ಏನೇ ಇದ್ರು ನಾನು ಅಕಸ್ಮಾತ್ ಡೆಲ್ಲಿ ಒಳಗಿದ್ರು ಫೋನ್ ಮಾಡಿ. ಭಾಳ ಜನದ ಕಂಪ್ಲೇಂಟ್ ಏನಿರ್ತೈತಿ ಅಂತ ನಾನು MP ಆಗ್ತಿಂತ ಮತ್ತಿದ್ದೂ ನಾ ಕೇಳೀನಿ, ಫೋನ್ ಎತ್ತೋದಿಲ್ರಿ ಅಂತ. ನಮ್ದು ಹಂಗಲ್ಲ, ನಾನು ಫೋನ್ ತಗೋತೀನಿ, ತಪ್ಪಿದ್ರೆ ಅಕಸ್ಮಾತ್ ವಾಪಸ್ ಹೋಗ್ತೀನಿ. ಯಾರೇ ನಾನು ಮಂತ್ರಿ ಇರೋದ್ರಿಂದ ನಡು ಯಾವಾಗಲೂ ವಿದೇಶಕ್ಕೆ ಹೋಗಿರ್ತಿದ್ದೆ. ವಿದೇಶಕ್ಕೆ ಹೋದಾಗ ಫೋನ್ ಬಂದ್ರು ಅಲ್ಲಿಂದ ನಮ್ದು ಟೈಮ್ ಬಿಟ್ಟಿರ್ತದೆ, ಅಲ್ಲಿ ಬಳಕಾದಾಗ ಇಲ್ಲಿ ಯಾವಾಗ ಬಳಕಿರ್ತದೆ ನೋಡಿ ನಾನು ಫೋನ್ ಹಚ್ತೀನಿ. ಯಾಕಂದ್ರೆ ನೀವೆಲ್ಲ ಓಡಾಡೋದ್ರಿಂದ ಪಾರ್ಟಿ ಅಲೈನ್ಸ್ಗೂ ಗಟ್ಟಿಯಾಗೋದು. ನರೇಂದ್ರ ಮೋದಿ ಅವರ ನೇತೃತ್ವ ಈ ದೇಶಕ್ಕೆ ಬಹುದೊಡ್ಡ ಪರಿವರ್ತನೆಯನ್ನು ತಂದುಕೊಟ್ಟಿದೆ. ಬರುವ ದಿವಸಗಳಲ್ಲಿ ಜಗತ್ತಿನ ನಂಬರ್ 1 ದೇಶ ಭಾರತ ಆಗ್ತದೆ. ನೆನಪಿಟ್ಟುಕೊಳ್ಳಿ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೀವಿ ನಾವು. ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. 10 ವರ್ಷದಿಂದ ಇರಲಿಲ್ಲ. 10 ವರ್ಷದಿಂದ ಸೈನಿಕರು ಸರಿಯಾಗಿ ಹಾಕೊಂಡು ಕೂಗಿರಲಿಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ. ಇವತ್ತು ಚೈನಾಕ್ಕೂ ನಾವು ಯಾಕೆ ಊಟ ಮಾತಾಡ್ತೀವಿ? ಅವ್ರು ನಮ್ಗೆ ಅನ್ಯಾಯವಾಗಿ ನಮ್ಮ ಮೇಲೆ ಏರ್ಲಿಕ್ಕೆ ಬಂದ್ರೆ
ನಮ್ಮ ಸೈನಿಕರನ್ನ, ನಮ್ಮ ಇಕ್ವಿಪ್ಮೆಂಟ್ಗಳನ್ನ ಸನ್ನದ್ಧ ಮಾಡಿಟ್ಟಿದ್ದು ನಾವು. ಕಳೆದ 35 ವರ್ಷದೊಳಗೆ, ಮೋದಿ ಬರೋಕ್ಕಿಂತ ಮೊದಲು 35 ವರ್ಷದೊಳಗೆ ಒಂದು ಹೊಸ ವಿಮಾನ ಇಂಡಿಯನ್ ಏರ್ಫೋರ್ಸ್ ತಗೊಂಡಿರಲಿಲ್ಲ, ಒಂದು ಹೊಸ ವಿಮಾನ. ಈಗ ರಾಫೆಲ್ ವಿಮಾನಗಳು ಬಂದಾವ. ಈ ತರದ ಹಲವಾರು ಬದಲಾವಣೆಗಳು. ಇದರ ಪರಿಣಾಮ ದೇಶ ಗಟ್ಟಿಯಾಗಿದೆ. ಪಾಕಿಸ್ತಾನ ಅಂತೂ ನಮ್ಮ ಮುಂದೆ ಯಾವ್ದು ಅಕ್ಕೆಲಿಲ್ಲ, ಒಂದ ತಾಸನ್ಯಾಗ ಮುಗಿಸ್ತಾರೆ ಇವತ್ತು ನಮ್ಮ ಸೈನಿಕರು. ಅವ್ರೇನು ನಾಟಕ ಮಾಡಿದ್ದಾರೆ. ಇದು ಇವತ್ತು ದೇಶದೊಳಗೆ ಆಗ್ತಾ ಇರುವಂತಹ ಪರಿವರ್ತನೆ. ಆರ್ಥಿಕ ಬರುವ 3 ವರ್ಷದೊಳಗೆ, ಮೋದಿ ಅವರ 3ನೇ ಅವಧಿಯೊಳಗ ದೇಶ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಫಸ್ಟ್ ಅಮೆರಿಕ, ಸೆಕೆಂಡ್ ಚೈನಾ, ಥರ್ಡ್ ಭಾರತ. ಯಾವ ಸ್ಥಿತಿ, ಯಾವ ಜನ ಯಾವ ರೀತಿ ಕಿಮ್ಮತ್ ಕೊಡುವುದು ಜಗತ್ತಾಗಿ ನೋಡ್ರಿ. ಅದರಿಂದ ದೇಶಗಳಿಗೂ ಕೂಡ ಇನ್ನೂ ಅನೇಕ ಬಡತನ ನಿರ್ಮೂಲನೆ ಸ್ಕೀಮ್ಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರ ತಲೆಯಲ್ಲಿದೆ. ಈಗಾಗಲೇ ಶುರು ಮಾಡಿದ್ದಾರೆ. 5 kg ಅಕ್ಕಿ ಇರ್ಬೋದು, ಹರಗರ್ ನಂಜಲ್ ಇರ್ಬೋದು, ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಇರ್ಬೋದು, ಸ್ವನಿಧಿ ಯೋಜನೆ ಇರಬಹುದು. ಇವು ಇನ್ನೂ ಜಾಸ್ತಿಯಾಗಿ ಜನರನ್ನ ಸಬಲೀಕರಣಗೊಳಿಸಿ ದೇಶದಿಂದ ಬಡತನ ನಿರ್ಮೂಲನೆಗೆ ಒಂದು ಬಹುದೊಡ್ಡ ಕಾರ್ಯಕ್ರಮ ಇದೆ. ಅದಕ್ಕೆ ನಿಮ್ಮ ಸಹಕಾರ, ಬೆಂಬಲ ಬಹಳ ಅವಶ್ಯಕ. ಮತ್ತು ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಕಳೆದ ಅನೇಕ ವರ್ಷಗಳಿಂದ ರಾಜಕಾರಣದಿಂದ ಆಡಳಿತದ ಅನುಭವವನ್ನು ಹೊಂದಿದ್ದಾರೆ. ಅದನ್ನೆಲ್ಲವನ್ನು ಉಪಯೋಗ ಮಾಡಿ ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.